ನಮ್ಮ ದೇಹದೊಳಗೆ ಪ್ರತಿದಿನ ಒಂದು ಮಹಾಯುದ್ಧವೇ ನಡೀತಾ ಇರುತ್ತೆ ಗೊತ್ತಾ. ಬನ್ನಿ, ಆ ಅದ್ಭುತ ರಹಸ್ಯ ಜಗತ್ತಿನ ಕಥೆಯನ್ನ ಇವತ್ತು ನೋಡೋಣ. ಕಥೆಯ ಮೊದಲ ದೃಶ್ಯ ನಮ್ಮ ಊಟದ ತಟ್ಟೆ. ಇದೊಂದು ಯುದ್ಧಭೂಮಿ. ಇಲ್ಲಿ ನಾವು ತಿನ್ನೋ ಪ್ರತಿಯೊಂದು ತುತ್ತು ಒಂದೊಂದು ಸಣ್ಣ ಯುದ್ಧವನ್ನೇ ಶುರುಮಾಡುತ್ತೆ. ಅದ್ರಲ್ಲೂ ಎಲ್ಲರ ಮನಸ್ಸಲ್ಲಿರೋ ಆ ದೊಡ್ಡ ಪ್ರಶ್ನೆ, ರೋಟಿ ತಿನ್ನೋದಾ ಅಥವಾ ಅನ್ನ ತಿನ್ನೋದಾ? ಈ ಯುದ್ಧದಲ್ಲಿ ಯಾವ ಪಕ್ಷ ಸರಿ? ಈ ಚರ್ಚೆಗೆ ಒಂದೇ ಉತ್ತರ ಇಲ್ಲ ಅನ್ನೋದೇ ಇಲ್ಲಿರೋ ಟ್ವಿಸ್ಟ್. ಅಂದ್ರೆ ರೋಟಿ ಅಥವಾ ಅನ್ನ, ಇವೆರಡರಲ್ಲಿ ಯಾವುದು ಸರಿ ಅನ್ನೋದು ನಮ್ಮ ದೇಹದ ಪರಿಸ್ಥಿತಿಯನ್ನ ಅವಲಂಬಿಸಿರುತ್ತೆ. ಇದನ್ನ ನಿರ್ಧಾರ ಮಾಡೋದು ನಮ್ಮ ದೇಹದೊಳಗಿರೋ ಒಂದು ಸೈನ್ಯ. ಆ ಸೈನ್ಯ ಬೇರೆ ಯಾವುದೂ ಅಲ್ಲ, ನಮ್ಮ ಗಟ್ ಮೈಕ್ರೋಬಯೋಮ್, ಅಂದ್ರೆ ನಮ್ಮ ಕರುಳಿನಲ್ಲಿರೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು. ಇವು ತಲೆಮಾರುಗಳಿಂದ ನಮ್ಮ ಆಹಾರ ಪದ್ಧತಿಗೆ ಹೊಂದ್ಕೊಂಡಿರುತ್ತೆ. ಅದಕ್ಕೆ ಉತ್ತರ ಭಾರತೀಯರ ದೇಹ ರೋಟಿಯನ್ನ ಸುಲಭವಾಗಿ ಜೀರ್ಣಿಸ್ಕೊಂಡ್ರೆ ದಕ್ಷಿಣ ಭಾರತೀಯರ ದೇಹಕ್ಕೆ ಅನ್ನವೇ ಹೆಚ್ಚು ಸೂಕ್ತ. ಸರಿ, ಈಗ ಕಥೆಯ ಎರಡನೇ ಭಾಗಕ್ಕೆ ಹೋಗೋಣ. ಇದು ರಾತ್ರಿಯ ಕತ್ತಲಲ್ಲಿ ನಡೆಯೋ ಒಂದು ನಿಗೂಢ ಘಟನೆ. ಎಷ್ಟೇ ಗಂಟೆಗಳ ಕಾಲ ನಿದ್ದೆ ಮಾಡಿದ್ರೂ ಕೆಲವರಿಗೆ ಬೆಳಗ್ಗೆ ಎದ್ದಾಗ ಯಾಕ್ ಸುಸ್ತಾಗುತ್ತೆ, ಏನು ಒಂಥರ ಆಲಸ್ಯ. ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವೇ ಇದೆ. ನಮ್ಮ ದೇಹದ ಹತ್ತಿರ ಇದಕ್ಕೊಂದು ಪರಿಹಾರ ಇದೆ, ಒಂದು ರಹಸ್ಯ ಅಸ್ತ್ರ. ಅದ್ರ ಹೆಸರು ಗ್ಲಿಂಫ್ಯಾಟಿಕ್ ಡ್ರೈನೇಜ್. ಸರಳವಾಗಿ ಹೇಳೋದಾದ್ರೆ ಇದು ನಮ್ಮ ಮೆದುಳಿನ ಮಧ್ಯರಾತ್ರಿ ಕ್ಲೀನಿಂಗ್ ಟೀಮ್. ನಾವು ಗಾಢ ನಿದ್ದೆಯಲ್ಲಿದ್ದಾಗ ಈ ಟೀಮ್ ಮೆದುಳನ್ನ ಸ್ವಚ್ಛಗೊಳಿಸುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಗಾಢ ನಿದ್ದೆಯಲ್ಲಿದ್ದಾಗ ನಮ್ಮ ಮೆದುಳು ಅಕ್ಷರಶಃ ಒಂದು ಸ್ಪಂಜಿನ ಹಾಗೆ ತನ್ನನ್ನ ತಾನೇ ಹಿಂಡಿಕೊಳ್ಳುತ್ತೆ. ಹೀಗೆ ಮಾಡಿ ದಿನವಿಡೀ ಸಂಗ್ರಹವಾದ ಎಲ್ಲ ಕಶ್ಮಲ, ಎಲ್ಲ ತ್ಯಾಜ್ಯವನ್ನು ಹೊರಹಾಕತ್ತೆ. ಎಂಥ ಅದ್ಭುತ ಸಿಸ್ಟಮ್ ಅಲ್ವಾ? ಆದ್ರೆ ಈ ಇಡೀ ಕ್ಲೀನಿಂಗ್ ಆಪರೇಷನ್ನನ್ನ ಹಾಳ್ಮಾಡೋತೆ ಒಬ್ಬ ಸೈಲೆಂಟ್ ವಿಲನ್ ಕಾಯ್ತಾ ಇರ್ತಾನೆ. ಆ ಶತ್ರು ಬೇರಾರೂ ಅಲ್ಲ, ನಮ್ಮ ಮೊಬೈಲ್ ಫೋನಿನ ನೀಲಿ ಬೆಳಕು. ಹೌದು, ಈ ಬೆಳಕು ಮೆದುಳಿಗೆ ಮೋಸ ಮಾಡಿ ಆಳವಾದ ನಿದ್ರೆಗೆ ಹೋಗದಂತೆ ತಡೆಯುತ್ತೆ. ಕಥೆಯ ಮುಂದಿನ ತಿರುವು ನಮ್ಮ ಹೊಟ್ಟೆ ಮತ್ತು ಮೆದುಳಿನ ನಡುವಿನ ಸಂವಹನದಲ್ಲಿ ಆಗೋ ಒಂದು ಸಣ್ಣ ತಡ. ಅಂದ್ರೆ ನಮ್ಮ ಹೊಟ್ಟೆ ತುಂಬಿದ ತಕ್ಷಣ ಮೆದುಳಿಗೆ ಸಾಕು, ಹೊಟ್ಟೆ ತುಂಬಿತು ಅಂತ ಸಿಗ್ನಲ್ ಹೋಗಲ್ಲ. ಆ ಸಿಗ್ನಲ್ ತಲುಪೋಕೆ ಸುಮಾರು 15ರಿಂದ 20 ನಿಮಿಷ ಬೇಕು. ಈ 15-20 ನಿಮಿಷಗಳ ಗ್ಯಾಪ್ ಇದೆಯಲ್ಲ, ಇಲ್ಲೇ ನಾವು ಜಾಸ್ತಿ ತಿನ್ಬಿಡೋದು. ಇದನ್ನ ತಪ್ಸೋಕೆ ಒಂದು ಸೀಕ್ರೆಟ್ ಕೋಡ್ ಇದೆ. ಮುಂದಿನ ಸಲ 3ನೇ ರೋಟಿ ತಿನ್ಬೇಕು ಅನ್ಸಿದಾಗ ನಿಮ್ಮನ್ನೇ ಹೀಗೆ ಕೇಳ್ಕೊಡಿ, ನನಗೆ 4ನೇ ರೋಟಿ ತಿನ್ನೋಕೆ ಆಗುತ್ತಾ? ನಿಮ್ಮ ಮನಸ್ಸಿನಿಂದ ಇಲ್ಲ, 4ನೇದು ಖಂಡಿತ ಆಗಲ್ಲ ಅಂತ ಉತ್ತರ ಬಂದ್ರೆ ಅದರರ್ಥ ನಿಮ್ಗೆ ಆ 3ನೇ ರೋಟಿ ಕೂಡ ಬೇಕೇ ಇಲ್ಲ ಅಂತ. ನಿಮ್ ಹೊಟ್ಟೆ ಆಗ್ಲೇ 80% ತುಂಬಿರುತ್ತೆ. ಈ ಸಿಂಪಲ್ ಟ್ರಿಕ್ ಆ ಕನ್ಫ್ಯೂಸಿಂಗ್ 20 ಮಿನಿಟ್ಸ್ನಲ್ಲಿ ನಾವು ಜಾಸ್ತಿ ತಿನ್ನದ ಹಾಗೆ ನಮ್ಮನ್ನ ಕಾಪಾಡುತ್ತೆ. ಈಗ ಬರೋಣ ಕಥೆಯ ಕ್ಲೈಮ್ಯಾಕ್ಸ್ಗೆ. ಇದು ನಮ್ಮ ದೇಹದೊಳಗಿನ ಅತಿ ದೊಡ್ಡ ದ್ರೋಹದ ಕಥೆ. ನಾವು ತೂಕ ಇಳಿಸ್ಬೇಕು ಅಂತ ಕ್ರ್ಯಾಶ್ ಡಯಟ್ ಶುರು ಮಾಡಿದಾಗ ನಮ್ಮ ಮೆದುಳು ನಮ್ಮ ಉದ್ದೇಶಕ್ಕೆ ವಿರುದ್ಧವಾಗಿ ಒಂದು ಕ್ರೂರ ನಿರ್ಧಾರ ತಗೊಳುತ್ತೆ. ಮೆದುಳಿಗೆ ಈ ಹಠಾತ್ ಕ್ಯಾಲರಿ ಕಡಿಮೆ ಆಗೋದು ಅಂದ್ರೆ ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಬಂದಾಗೆ. ದುಡ್ಡಿಲ್ಲ, ಸಂಪನ್ಮೂಲ ಇಲ್ಲ, ಆಗ ಅದು ಬದುಕಿ ಉಳಿಯೋಕೆ ತನ್ನ ಆಸ್ತಿಯನ್ನ ಮಾರಾಟ ಮಾಡಕ್ ಶುರು ಮಾಡುತ್ತೆ. ಆದರೆ ಶಾಕಿಂಗ್ ವಿಷಯ ಏನಂದ್ರೆ, ಮೆದುಳಿನ ದೃಷ್ಟಿಯಲ್ಲಿ ನಮ್ಮ ಸ್ನಾಯುಗಳು ಅಂದ್ರೆ ಮಸಲ್ಸ್ ಅವು ಸುಲಭವಾಗಿ ಮಾರಾಟ ಮಾಡಬಹುದಾದ ಚಿನ್ನದ ಆಭರಣಗಳಿದ್ದ ಹಾಗೆ. ಆದರೆ ನಮ್ಮ ದೇಹದಲ್ಲಿರೋ ಕೊಬ್ಬು ಅಂದ್ರೆ ಫ್ಯಾಟ್ ಅದು ದೀರ್ಘಕಾಲದ ಆಸ್ತಿ ಅಂದ್ರೆ ಭೂಮಿ ಇದ್ದ ಹಾಗೆ. ಸೊ ಈ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಮೆದುಳು ಮೊದಲು ಮಾರೋದು ಆಭರಣವನ್ನ, ಅಂದ್ರೆ ನಮ್ಮ ಮಸಲ್ಸ್ನ, ಕೊಬ್ಬನ್ನ ಮಾತ್ರ ಭದ್ರವಾಗಿ ಕಾಪಾಡಿಕೊಳ್ಳುತ್ತೆ. ಹಾಗಾದ್ರೆ ಈ ಆಂತರಿಕ ಯುದ್ಧಗಳನ್ನ ಗೆಲ್ಲೋದು ಹೇಗೆ? ಬರೀ ಬಲದಿಂದ ಸಾಧ್ಯವಿಲ್ಲ, ಬದಲಿಗೆ ಬುದ್ಧಿವಂತಿಕೆ ಅಂದ್ರೆ ತಂತ್ರಗಾಯಿಕೆ ಬೇಕು. ಬನ್ನಿ ಆ ಯುದ್ಧದ ಪ್ಲಾನ್ ಏನು ಅಂತ ನೋಡೋಣ. ಮೊದಲನೇದಾಗಿ ಸರಿಯಾದ ನಿದ್ದೆ. ಇದಕ್ಕೊಂದು 4-3-2-1 ಪ್ರೋಟೋಕಾಲ್ ಇದೆ. ಅಂದ್ರೆ ಮಲಗೋಕೆ 4 ಗಂಟೆ ಮುಂಚೆ ಕೆಫೀನ್ ಬೇಡ, 3 ಗಂಟೆ ಮುಂಚೆ ಊಟ ಅಥವಾ ಆಲ್ಕೋಹಾಲ್ ಬೇಡ, 2 ಗಂಟೆ ಮುಂಚೆ ಕೆಲ್ಸ ನಿಲ್ಲಿಸಿ ಮತ್ತು 1 ಗಂಟೆ ಮುಂಚೆ ಸ್ಕ್ರೀನ್ ನೋಡೋದು ಬೇಡ. ಹೀಗ್ ಮಾಡಿದ್ರೆ ನಮ್ಮ ಮೆದುಳಿನ ಕ್ಲೀನಿಂಗ್ ಟೀಮ್ ಯಾವುದೇ ಅಡ್ಡಿ ಇಲ್ದೆ ತನ್ನ ಕೆಲ್ಸ ಮಾಡ್ಬೋದು. ಇನ್ನು ಭಾವನಾತ್ಮಕ ಹಸಿವಿನ ವಿಷಯಕ್ಕೆ ಬಂದ್ರೆ, ಅಂದ್ರೆ ಬೇಜಾರಾದಾಗ, ಟೆನ್ಷನ್ ಆದಾಗ ಸಿಕ್ಕಾಪಟ್ಟೆ ತಿನ್ಬೇಕು ಅನ್ನಿಸ್ತಲ್ಲ, ಆ ಯುದ್ಧವನ್ನ ಗೆಲ್ಲೋದು ಹೇಗೆ? ಅದ್ರ ಜೊತೆ ಫೈಟ್ ಮಾಡೋದು ಸರಿಯಾದ ದಾರಿಯಲ್ಲ. ಬದಲಿಗೆ ಆ ಯುದ್ಧ ಭೂಮಿಯಿಂದಲೇ ಹೊರನಡಿಬೇಕು. ಅಂದ್ರೆ ವಾಕ್ ಹೋಗೋದು, ಹಾಡು ಕೇಳೋದು ಅಥವಾ ಫ್ರೆಂಡ್ ಜೊತೆ ಮಾತಾಡೋದು. ಹೀಗೆ ಗಮನವನ್ನ ಬೇರೆಡೆ ಸೆಳಿಬೇಕು. ಕೊನೆಯದಾಗಿ ಒಂದು ಮಾತು, ನಮ್ಮ ನಿಜವಾದ ಶತ್ರುಗಳು ಹಾಸಿಗೆ ಕೆಳಗಡೆ ಇರೋ ರಾಕ್ಷಸರಲ್ಲ,
ಅವರು ನಮ್ಮ ತಲೆಯೊಳಗೆ ಇರ್ತಾರೆ. ಹಾಗಾಗಿ ಆರೋಗ್ಯದ ಈ ಮಹಾಯುದ್ಧವನ್ನ ಗೆಲ್ಲಬೇಕು ಅಂದ್ರೆ ಮೊದಲು ನಮ್ಮ ದೇಹದೊಳಗಿನ ಈ ಸಣ್ಣ ಸಣ್ಣ ಯುದ್ಧಗಳನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಅವುಗಳ ಮೇಲೆ ಹಿಡಿತ ಸಾಧಿಸಬೇಕು. ಅದೇ ನಿಜವಾದ ವಿಜಯ.